ಬಹಳಷ್ಟು ಜನ ಕೋಮಾಗ ಹೋಗ್ತಾರೆ. ಇದು ನಾನು ಹೇಳಿರೋದಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು ಡಾಕ್ಟರ್ಗಳಾದಂತ ಶಾಸಕರಿಗೂ ಇದು ತಲುಪಿದೆ. ಆದ್ರೂ ಸಹ ಆ ಪ್ರಾಜೆಕ್ಟ್ 400 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳಿಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ 30% ಮೆಗಾ ಡೀಲ್ ಆಫ್ ಕರ್ನಾಟಕ. ಅದು ಎಂತ ಪವರ್ ಕೊಡಬೇಕು ಅಂತ ನಂಗೆ ಅರ್ಥ ಆಗಿಲ್ಲ. ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಏನಾದ್ರು ಕೊಡ್ಬೇಕೇನೋ ಅವ್ರಿಗೆ ಅಂತ ಹೇಳ್ಬಿಟ್ಟು ಕೇಳೋಣ ಅನ್ನೋದು ನನ್ನ ವೈಯಕ್ತಿಕವಾದ, ನನ್ನ ಸಂಘಟನೆಯ ಉದ್ದೇಶ. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ನೀವು ಗೆದ್ದು ಇವತ್ತು ಶಾಸಕರಾಗಿ ವಿಧಾನಸಭೆಗೆ ಹೋಗಿರೋದು. ಅನಾಥನೆಂದು ಹೇಳ್ಕೊಂಡು ಗೆದ್ದ ನೀನು ಕ್ಷೇತ್ರವನ್ನೇ ಅನಾಥ ಮಾಡ್ತಿದ್ದೀಯಾ? 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಸುಷ್ಮಾ ಶ್ರೀನಿವಾಸ್. 4 ಜನ ಮಕ್ಕಳನ್ನ ಕಳೆದುಕೊಂಡ ಅಜ್ಜವಾರ ಸಂತ್ರಸ್ತರಿಗೆ ಸಿಎಂ ಪರಿಹಾರ ನಿಧಿ ಯಾಕಿನ್ನೂ ಕೊಡಿಸಿಲ್ಲ? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಪ್ರದೀಪ್ ಈಶ್ವರ್ ನಾನೊಬ್ಬ ಅನಾಥ ಅಂತ ಹೇಳ್ಕೊಂಡು ಗೆದ್ದು ಬಂದು 3 ವರ್ಷವಾಗ್ತಿದ್ರು. ನೀವು ನೀಡಿದ ಭರವಸೆ ಒಂದು ಈಡೇರಿಸಿಲ್ಲ. HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಚಕಾರ ಎತ್ತಿಲ್ಲ. ಭ್ರಷ್ಟಾಚಾರದಿಂದ ಗಬ್ಬೆದ್ದು ಹೋಗಿರುವ ಸರ್ಕಾರಿ ಆಸ್ಪತ್ರೆ ಶುಚಿಗೊಳಿಸಿ ಕೆಲಸ ಮಾಡ್ತಿಲ್ಲ. ಅಪಘಾತದಲ್ಲಿ ಮೃತರಾದ ಕುಟುಂಬದವರಿಗೂ ಸಿಎಂ ಪರಿಹಾರ ಹಣ ಕೊಡಿಸಿಲ್ಲ. ಮಾತೆತ್ತಿದ್ರೆ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಗೆದ್ದು ನೀವು ಜಾತಿಗಳ ಮಧ್ಯೆ ಕಿಚ್ಚು ಹಚ್ಚಿ ತಲೆ ಹಿಡಿಯೋ ಕೆಲಸ ಮಾಡಬೇಡಿ. 1 ತಿಂಗಳೊಳಗೆ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಸರ್ಕಾರದಲ್ಲಿ ಮಾತನಾಡದೆ ಹೋದ್ರೆ ನಮ್ಮ ಹೋರಾಟ ಬೇರೆ ರೀತಿಯ ರೂಪ ಪಡೆದುಕೊಳ್ಳುತ್ತೆ ಅಂತ ಕರ್ನಾಟಕ ರೈತ ಜನಸೇನಾ ಸಮಿತಿಯ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಖಡಕ್ ಎಚ್ಚರಿಕೆ ನೀಡಿದ್ರು. ಇವತ್ತು ಏನು ನಮಗೆ ಕಲುಷಿತ ನೀರನ್ನು ಕೊಡ್ತಾ ಇದ್ದಾರೆ, ಇವತ್ತು 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೂ ಸಹಿತ ಅವರಿಗೆ ಯೋಗ್ಯತೆಗಳಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಬಜೆಟಲ್ಲಿ ಸಹಿತ ಹಣವನ್ನು ತೆಗೆದಿಟ್ಟಿಲ್ಲ. ನಮ್ಮ ನೋವು ಒಂದೇ, ನೀವು ಕಾವೇರಿ ನೀರು ಕೊಡ್ತಿರೋ, ಯಾವ ನೀರು ಕೊಡ್ತಿರೋ ನಮಗೆ ಗೊತ್ತಿಲ್ಲ. ಕೃಷ್ಣಾ ನೀರು ಕೊಡ್ತಿರೋ, ನಮಗೆ ಆರೋಗ್ಯಕರವಾದ ನೀರನ್ನು ಕೊಡಿ. ನೀವು ಅದೇನು ಕೊಳಚೆ ನೀರು, ಕಲುಷಿತ ನೀರನ್ನು ನಮಗೆ ಬಿಡ್ತಾ ಇದ್ದೀರಾ. ಆ 3ನೇ ಹಂತದ ಶುದ್ಧೀಕರಣ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಬಿಟ್ಕೊಳ್ಳಿ ಅಂತ ಹೇಳೋದು ನಮ್ಮ ಉದ್ದೇಶ. ನೀರಾವರಿ ವಿಷಯದಲ್ಲಿ ಬಹಳ ಮೋಸ ಮಾಡ್ತಾ ಇದ್ದೀರಾ. ನೀವು ನೀರಾವರಿ ಅನ್ನೋ ಒಂದು ಸಬ್ಜೆಕ್ಟ್ನ ಇಟ್ಕೊಂಡೇ ಗೆದ್ದಿರುವಂಥದ್ದು. ನೀರು ನೀರು ಅಂತ ಹೇಳಿ ಇವತ್ತು ಗೆದ್ದು ನೀವು 3 ವರ್ಷ ಆದರೂ ಸಹಿತ ನೀರಾವರಿ ಹೋರಾಟಗಾರರ ಒಂದು ಸಭೆಯನ್ನು ಸಹಿತ ಕರೆದು ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಎಲ್ಲ ಒಂದು ಕಡೆ ನೀವು ಹೇಳ್ತೀರಾ ನನಗೆ ಇನ್ನಷ್ಟು ಶಕ್ತಿ ಬಂದರೆ, ಪವರ್ ಬಂದರೆ ನಾನು ಕೆಲಸ ಮಾಡ್ಬೋದು ಅಂತ. ಯಾವ ಪವರ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ. ಕೊನೆಗೆ ಮುಖ್ಯಮಂತ್ರಿಗಳಾದ್ಮೇಲೆ ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಏನಾದರೂ ಆಸೆ ಇಟ್ಕೊಂಡು ಮಾತು ಹೇಳ್ತಾ ಇದ್ದೀರಾ? ಹೇಗೆ ಶಾಸಕರಾಗಿದ್ದುಕೊಂಡೇ ನೀವು ಸೆಷನಲ್ಲೂ ಸಹಿತ ಒಂದು ವಾಯ್ಸ್ ಮಾಡಿಲ್ಲ. ಬೇರೆ ಶಾಸಕರು, ನಮ್ಮ ನೆಲಮಂಗಲ ಶಾಸಕರು, ನಿಮ್ಮದೇ ಪಕ್ಷದ ಶಾಸಕರು ಶ್ರೀನಿವಾಸ್ಲು ಅವರು ಮಾತಾಡಿದ್ರು ನಮ್ಗೆ ಈ ನೀರು ಬೇಡ ಅಂತ ಹೇಳಿ. ಅವರು ಮಾತಾಡಿದಾಗ ಸಹಿತ ನಿಮಗೆ ಸ್ವರ ಇಲ್ಲ. ಅವತ್ತಿನ ದಿನ ನಿಮಗೆ ಅವಕಾಶ ಸಿಕ್ಕಾಗ ನೀವು ಹಗ್ಗ ಕೊಡಿ ಬೀಗ ಕೊಡಿ ಅಂತ ಮಾತಾಡೋದು ಬಿಟ್ಟರೆ, ಯಾವತ್ತಾದ್ರೂ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಅವರನ್ನು ಉಳಿಸ್ಕೊಳ್ಳಿಕ್ಕೆ 1 ನಿಮಿಷ ಮಾತಾಡಿದ್ದೀರಾ ಅಂತ ನಾನು ನೇರವಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ಸಾರ್ವಜನಿಕವಾಗಿ ನೀವು ಬನ್ನಿ, ಒಂದು ಸಭೆ ಮಾಡೋಣ. ನೀವು ಯಾರ ಮನೆ ಬಾಗಿಲಿಗೂ ಹೋಗಬೇಡಿ. ತಾಲೂಕು ಆಫೀಸಲ್ಲಿ ನಿಮ್ಮದೇ ಆದ ಕಚೇರಿ ಇದೆ. ಅದು ಯಾಕಿದೆಯೋ ಗೊತ್ತಿಲ್ಲ, ಒಂದಿನೂ ನೀವು ಅಲ್ಲಿ ಸಿಗಲ್ಲ. ಆ ಕಚೇರಿಯಲ್ಲಿ ಬಂದು ನೀವು ಕುತ್ಕೊಳ್ಳಿ ವಾರಕ್ಕೆ 4 ದಿನ. ನಾವೇ ಯಾರು ನೊಂದಿಟ್ಟಿದ್ದೀವೋ, ಏನು ಕಷ್ಟ ಇದೆಯೋ ನಿಮ್ಮ ಹತ್ರ ಬಂದು ನಾವು ನಿಮ್ಮ ಹತ್ರ ಪರಿಹಾರವನ್ನು ತಗೊಂಡು ಹೋಗ್ತೀವಿ. ಅದು ಬಿಟ್ಟು ನೀವೆಲ್ಲ ಇದ್ದುಕೊಂಡು ಸುಮ್ಮನೆ ಬೂಟಾಟಿಕೆ ಮಾತುಗಳನ್ನು ಹೇಳೋದು ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಬಾರಿ ಬೊಗಳೆ ದಾಸಿಯ. ಅಧಿಕಾರಕ್ಕೆ ಬಂದು 3 ವರ್ಷಗಳಾಗ್ತಿದ್ರು ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಅಂತ ಆತ ನೀಡಿದ್ದಕ್ಕೆ ಭರವಸೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟ ಕರ್ನಾಟಕ ಜನಸೇನಾ ಪಕ್ಷದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಪ್ರದೀಪ್ ಈಶ್ವರ್ ನಾನೊಬ್ಬ ಅನಾಥ ಅಂತ ಹೇಳ್ಕೊಂಡು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಶಾಸಕರಾಗಿ ಗೆದ್ದು ಬಂದ ಪ್ರದೀಪ್ ಈಶ್ವರ್ ಜಿಲ್ಲಾ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಿರೋ ಲಂಚಾವತಾರ ನಿಲ್ಲಿಸಲಿಲ್ಲ. ಬೆಂಗಳೂರು ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡುವ ಬಗ್ಗೆ ವಿಧಾನಸೌಧದಲ್ಲಿ ಒಂದಿನಾನೂ ಮಾತನಾಡಿಲ್ಲ. ಅಜ್ಜವಾರ ಗೇಟ್ನಲ್ಲಿ ಅಪಘಾತವಾಗಿ ಬೀದಿ ಪಾಲಾದ ಮಕ್ಕಳಿಗೆ ಸಿಎಂ ಪರಿಹಾರ ನಿಧಿಯಿಂದ 5 ಲಕ್ಷ ಪರಿಹಾರ ಕೊಡಿಸೋದಾಗಿ ಭರವಸೆ ನೀಡಿ ಬಂದ್ರಿ. ಇಂಜಿನಿಯರ್ ಓದ್ತಿದ್ದ ವಿದ್ಯಾರ್ಥಿನಿಗೆ ಡಿಸಿ ಕಚೇರಿಯಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಆ ಕಡೆ ತಿರುಗೂ ನೋಡಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ ಅವರು, ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಿಸುವ ಬಗ್ಗೆ ಸರ್ಕಾರದಲ್ಲಿ ಮಾತನಾಡಿ ಅನುದಾನ ಒದಗಿಸದಿದ್ರೆ 1 ತಿಂಗಳು ಗಡುವು ನೀಡ್ತಿದ್ದೇವೆ, ಅದರೊಳಗೆ ಅದಕ್ಕೊಂದು ಪರಿಹಾರ ಕಾಣಿಸ್ತಿದ್ರೆ ಕರ್ನಾಟಕ ಜನಸೇನಾದಿಂದ ಬೇರೆ ತರಹದ ಹೋರಾಟ ಕೈಗೆತ್ತಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತೀರಾ ಅಧ್ವಾನ. ಹಾಸ್ಪಿಟಲ್ ಇದೆ ಅಂತ ಹೆಸರಿಗೆ ಮಾತ್ರ ಇದೆ.
ಅಲ್ಲಿ ಪ್ರತಿಯೊಬ್ಬರು ಲಂಚ ಲಂಚ ಲಂಚ. ಇಷ್ಟು ಮಾತ್ರಕ್ಕೆ ನೀವು ಯಾಕೆ ಆಗ್ಬೇಕಾಗಿತ್ತು ಶಾಸಕರು? ಅಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಾ, ಅದೂ ವೇಸ್ಟ್ ಆಗಿದೆ. ನಮ್ಮ ಕೋಟ್ಯಾಂತರ ರೂಪಾಯಿ ಹಣವನ್ನ ವೆಚ್ಚ ಮಾಡ್ತಾ ಇದ್ದೀರಾ. 10 ಆಂಬ್ಯುಲೆನ್ಸ್ ಅನ್ನು ಬಿಟ್ಟಿದ್ದೀರಾ, ಅದನ್ನ ತುಂಬಾ ಸಂತೋಷವಾಗಿ ಹೇಳ್ಕೊತೀರಾ, ನಾವು ಸ್ವಾಗತ ಮಾಡಿದ್ವಿ ಅವಾಗ. ಆದ್ರೆ ನಿಮ್ಮ ಆಂಬ್ಯುಲೆನ್ಸ್ ದಿನಕ್ಕೆ 24 ಗಂಟೆನೂ ಬೆಂಗಳೂರಿಗೆ ಪೇಷಂಟ್ಗಳನ್ನ ಸಾಗಿಸೋದಕ್ಕೆ ಸರಿ ಹೋಗಿದೆ. ಇದೇ ರೀತಿ ನೀವಿದ್ರೆ ಇನ್ನು 100 ಆಂಬ್ಯುಲೆನ್ಸ್ ಬಂದರೂ ಸಾಕಾಗಲ್ಲ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಆಲ್ರೆಡಿ ಆವಾಗಲೇ ಸಿಕ್ಕಾಪಟ್ಟೆ ಜನಗಳಿಗೆ ಕಾಯಿಲೆಗಳು ಜಾಸ್ತಿ ಆಗಿದೆ. ಪ್ರತಿಯೊಂದು ಹೆಣ್ಣು ಮಗು ಎಚ್ಚೆತ್ಕೊಂಡು ಇವತ್ತು ಬೀದಿಗೆ ಬರಬೇಕಾಗಿದೆ. ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಾಗಿದೆ. ನೀವು ಇನ್ನೊಂದು ತಿಂಗಳು ನಿಮಗೆ ಗಡುವನ್ನು ಕೊಡ್ತಾ ಇದ್ದೀವಿ. ಅದೇನ ಕಲುಷಿತ ನೀರು ಬರ್ತಾ ಇದೆ ಆ ಗೇಟ್ ಹತ್ರ, ಆ ನೀರನ್ನು ನೀವು ಬಂದ್ ಮಾಡಲೇಬೇಕು. ಬಂದ್ ಮಾಡದೇ ಇದ್ದ ಪಕ್ಷದಲ್ಲಿ 1 ತಿಂಗಳಾದ್ಮೇಲೆ ನಾವೇನು ಮಾಡ್ಬೋದು, ನಾವು ಖಂಡಿತ ಮಾಡ್ತೀವಿ. ಅದರ ಆಗುಹೋಗುಗಳಿಗೆ, ಸಾವು ನೋವುಗಳಿಗೆ ಖಂಡಿತ ರಾಜ್ಯ ಸರ್ಕಾರ ನೆರವಣೆ ಆಗಿದೆ. ಡಿಸೆಂಬರ್ 25ನೇ ತಾರೀಕು ನಮ್ಮೂರು ಗೇಟಲ್ಲಿ ನಮ್ಮದೇ ಊರಿನ ಮಕ್ಕಳು 4 ಜನ ಮೃತಪಟ್ಟಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಸುಮಾರು ಬೆಳಗಿನ ಜಾವ 5:30-6 ಗಂಟೆಗೆ ಶಾಸಕರು ಎಲ್ಲರ ಮನೆ ಬಾಗಿಲಿಗೆ ಬಂದು ಮಣ್ಣಿನ ಖರ್ಚಿಗಾಗಿ 25,000 ಕೊಟ್ಟು ನಿಮಗೆ 5 ಲಕ್ಷ ರೂಪಾಯಿ ಮುಖ್ಯಮಂತ್ರಿ ನಿಧಿಯಲ್ಲಿ ಹಣವನ್ನು ಕೊಡಿಸ್ತೇನೆ ಒಬ್ಬೊಬ್ಬರಿಗೆ. ಮತ್ತು ಈ ಹೆಣ್ಣು ಮಗುಗೆ, ಈ ಮಗುಗೆ ಮದುವೆ ಆಗಿ 6 ತಿಂಗಳಾಗಿದೆ ಅಷ್ಟೇ. ಈ ಮಗುವಿಗೆ ನಿನಗೆ DC ಆಫೀಸಲ್ಲಿ ಒಂದು ಒಳ್ಳೆ ಕೆಲಸವನ್ನು ಕೊಡಿಸ್ತೀನಮ್ಮ ಅಂತ ಹೇಳಿಬಿಟ್ಟು ಮಾತು ಕೊಟ್ಟು ಬಂದವರು ಇವತ್ತಿಗೂ ಮಾತಿನ ಮೇಲೆ ನಿಂತಿದೆ. ಯಾಕೆಂದರೆ ಇಷ್ಟು ದಿನ ಆಗಿದೆ, 2.5 ತಿಂಗಳು ಆಗೋಯ್ತು. ಇವತ್ತಿಗೂ ಇವ್ರ ಕಥೆ ಏನು ಅಂತ ಯಾರೂ ಕೇಳಿದವರಿಲ್ಲ. ಶಾಸಕರ ಪರವಾಗಿ ಯಾರೂ ಬಂದು ಮಾತಾಡಿಲ್ಲ. ನೀವು ಇಷ್ಟು ಮಾತ್ರಕ್ಕೆ ಯಾರನ್ನ ಮೆಚ್ಚಿಸ್ಲಿಕ್ಕೆ ನೀವು ಮಾತನ್ನ ಹೇಳಿ ಬಂದ್ರಿ. ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡ್ತೀವಿ ಅಂತೇಳಿ ಈ ಕೂಡಲೇ ಅವರ ನಿಧಿಯನ್ನು ಕೊಡಬೇಕಾಗುತ್ತೆ. ಏನು ಹೇಳಿದರೆ 5-5 ಲಕ್ಷ ರೂಪಾಯಿ ಅವರ ಮನೆಗೆ ಚೆಕ್ಕಿನ ಮುಖಾಂತರ ಸೇರಿಸ್ತಿರೋ, ಅಥವಾ ನೀವೇ ಬಂದು ಕೊಡ್ತಿರೋ, ಅಥವಾ ಕರೆಸ್ಕೊಂಡು ಮಾತಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಈ ಕೂಡಲೇ ಹಣವನ್ನು ಅವರಿಗೆ ಸೇರಿಸ್ಬೇಕು. ಇಲ್ಲಿದ್ರೆ ಇನ್ನೊಂದು 15 ದಿನ ಬಿಟ್ಕೊಂಡು ನಾವೇ ಪ್ರೆಸ್ ಮೀಟ್ ಮಾಡ್ತೀವಿ. ಅವತ್ತಿನ ದಿನ ನೀವೇ ಪತ್ರಕರ್ತರು ನಿಮ್ಗೆ ಯಾವಾಗಲೂ ಸಿಗ್ತಿರ್ತಾರಲ್ವಾ, ನನಗೆ ಕೊಡ್ಲಿಕ್ಕೆ ಆಗಲ್ಲ ಅಂತನಾದರೂ ಹೇಳಿ, ಇಲ್ಲ ಕೊಡ್ತೀನಿ ಅಂತನಾದರೂ ಹೇಳಿ. ಒಂದು ಮಾತಾಡಿ ತಪ್ಪಿಸ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳುತ್ತೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ತಂದ್ಕೊಂಡು ಒಡಕು ಮುಡ್ಸೋ ಕೆಲಸ ಮಾಡೋದು ಬಿಟ್ಟು ಶಾಸಕರಾಗಿದ್ದೀರಾ, ಶಾಸಕರ ಥರ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಇದು ಬಿಟ್ಬಿಟ್ಟು ನೀವಿಂತ ತಲೆ ಹಿಡಿಯೋ ಕೆಲಸಗಳೆಲ್ಲ ಮಾಡಬೇಡಿ. ಜನಗಳಿಗೆ ಸಾವುಗಳು ತರೋ ಕೆಲಸ ಮಾಡಬೇಡ್ರಿ. ನಾನು ಅನಾಥ, ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಕೊಂಡು ಬಂದು ಕೊನೆಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯನ್ನ ಇವತ್ತು ನೀವು ಅನಾಥರನ್ನಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಶೋಭೆ ತರಲ್ಲ. ಇದು ನಮ್ಮ ಕೊನೆಯ ಎಚ್ಚರಿಕೆ ಕರ್ನಾಟಕ ರೈತ ಜನಸೇನಾ ವತಿಯಿಂದ. ಮುಂದಿನ ದಿನಗಳಲ್ಲಿ ಹೋರಾಟಗಳು ಬೇರೆ ರೀತಿಯಲ್ಲೇ ಇರುತ್ತೆ. ನೀವು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದು ಆಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ರೈತ ಜನಸೇನಾ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು.